Good morning. This program is for 4th semester BCom, subject Corporate Accounting to Kuempu University, and this is the 14th session. Chapter we are discussing in this session is Final Accounts of Banking Companies. So objective is to understand the preparation of final accounts of banking company. In the previous presentation we understand 6th problem on preparation of final accounts of banking company, and in this session we are going to solve one more problem, that is 7th problem on preparation of final accounts of banking companies. Now look at the problem. The following trial balance was extracted from the books of Citizen Bank Limited as on 31st March 2020. ಅಂದರೆ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ನಾನು ಒನ್ ಬೈ ಒನ್ ಪ್ರತಿ ಎಂಟ್ರೀಸ್ಗಳ ಶೆಡ್ಯೂಲ್ ನಂಬರ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಈಸ್ ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಕಮ್ಸ್ ಅಂಡರ್ ಶೆಡ್ಯೂಲ್ ನಂಬರ್ 1. ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ವಿತ್ RBI, ಶೆಡ್ಯೂಲ್ ನಂಬರ್ 6. ಇನ್ವೆಸ್ಟ್ಮೆಂಟ್ಸ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್, ಶೆಡ್ಯೂಲ್ ನಂಬರ್ 8. ಅದರ್ ಇನ್ವೆಸ್ಟ್ಮೆಂಟ್ಸ್, ಶೆಡ್ಯೂಲ್ ನಂಬರ್ 8. ಗೋಲ್ಡ್ ಬುಲಿಯನ್ಸ್, 8th ಶೆಡ್ಯೂಲ್. ಸೊ ಇವೆಲ್ಲ ಇನ್ವೆಸ್ಟ್ಮೆಂಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇದು ಡೆಬಿಟ್ ಬ್ಯಾಲೆನ್ಸ್ ಕೊಟ್ಟಿರೋದ್ರಿಂದ ಎಕ್ಸ್ಪೆನ್ಸಸ್ ಆಗುತ್ತೆ, 11th ಶೆಡ್ಯೂಲಲ್ಲಿ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಸೊ ಅದರ್ ಅಸೆಟ್ಸಲ್ಲಿ ಬರುತ್ತೆ. ನೆಕ್ಸ್ಟು ಸೆಕ್ಯೂರಿಟಿ ಡೆಪಾಸಿಟ್ಸ್ ಆಫ್ ಎಂಪ್ಲಾಯೀಸ್, ಸೊ ಇದು 5th ಶೆಡ್ಯೂಲ್ಸಲ್ಲಿ ಬರುತ್ತೆ. ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 3rd ಶೆಡ್ಯೂಲಲ್ಲಿ ಬರುತ್ತೆ. ಡೆಪಾಸಿಟ್ಸ್. ಕರೆಂಟ್ ಲೆಡ್ಜರ್ ಅಕೌಂಟ್ ಕಂಟ್ರೋಲ್, ಎಗೈನ್ ಕರೆಂಟ್ ಅಕೌಂಟ್ ಡೆಪಾಸಿಟ್ಸಲ್ಲಿ ಬರುತ್ತೆ, 3rd ಶೆಡ್ಯೂಲ್. ಫಿಕ್ಸ್ಡ್ ಡೆಪಾಸಿಟ್ಸ್ ಆಲ್ಸೋ 3rd ಶೆಡ್ಯೂಲ್. ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ 2nd ಶೆಡ್ಯೂಲಲ್ಲಿ ಬರುತ್ತೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುತ್ತೆ. ಸ್ಟ್ಯಾಚ್ಯುಟರಿ ರಿಸರ್ವ್ ನೋಡಿ, ಇದು ಪ್ರೀವಿಯಸ್ ಇಯರ್ ಸ್ಟ್ಯಾಚ್ಯುಟರಿ ರಿಸರ್ವ್, ಇದನ್ನು 2nd ಶೆಡ್ಯೂಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಕರೆಂಟ್ ಇಯರ್ ಸ್ಟ್ಯಾಚ್ಯುಟರಿ ರಿಸರ್ವ್ಗೆ ಆ್ಯಡ್ ಮಾಡ್ಕೊಳ್ರಿ. ಸಿಲ್ವರ್ ಬುಲಿಯನ್ 11th ಶೆಡ್ಯೂಲಲ್ಲಿ ಬರುತ್ತೆ, ಅದರ್ ಅಸೆಟ್ಸ್ ಇದು. ನೆಕ್ಸ್ಟು ಕಾನ್ಸ್ಟಿಟ್ಯೂಯೆಂಟ್ ಲಯಬಿಲಿಟಿ ಫಾರ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಡೋರ್ಸ್ಮೆಂಟ್ 12th ಶೆಡ್ಯೂಲ್. ಫಾರ್ ಬಿಲ್ಡಿಂಗ್ಸ್ ಫರ್ನಿಚರ್ 10th ಶೆಡ್ಯೂಲಲ್ಲಿ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸ್. ಬಾರೋಯಿಂಗ್ಸ್ ಫ್ರಮ್ ಬ್ಯಾಂಕ್ಸ್ ಸ್ಪೆಸಿಫಿಕ್ ಶೆಡ್ಯೂಲ್ ಇದೆ, ಬಾರೋಯಿಂಗ್ಸ್ 4th ಶೆಡ್ಯೂಲಲ್ಲಿ ಬರುತ್ತೆ. ಮನಿ ಎಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7th ಶೆಡ್ಯೂಲ್. ಅಡ್ವಾನ್ಸಸ್ ಅಗೈನ್ ಸೇಮ್ 9th ಶೆಡ್ಯೂಲಲ್ಲಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್, ಇದು ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಪ್ರೀವಿಯಸ್ ಇಯರ್ ಪ್ರಾಫಿಟ್, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಸೊ ಕರೆಂಟ್ ಇಯರ್ ಪ್ರಾಫಿಟ್ಟಿಗೆ ಆ್ಯಡ್ ಮಾಡ್ಕೊಳ್ರಿ. ಬಿಲ್ಸ್ ಡಿಸ್ಕೌಂಟೆಡ್ ಆ್ಯಂಡ್ ಪರ್ಚೇಸ್ಡ್, ಇದು ಅಡ್ವಾನ್ಸಸ್ಸಲ್ಲಿ ಬರುತ್ತೆ. ಬಿಲ್ಸ್ ಫಾರ್ ಕಲೆಕ್ಷನ್, ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಡೋರ್ಸ್ಮೆಂಟ್, ಇವೆರಡು ಕಂಟಿಂಜೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಇಂಟ್ರೆಸ್ಟ್, ಇಲ್ಲಿ ಡೆಬಿಟ್ ಕ್ರೆಡಿಟ್ ಎರಡೂ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ, 15th ಶೆಡ್ಯೂಲಲ್ಲಿ ಬರುತ್ತೆ. ಕ್ರೆಡಿಟ್ ಬ್ಯಾಲೆನ್ಸ್ ಇನ್ಕಮ್ಸು 13th ಶೆಡ್ಯೂಲಲ್ಲಿ ಬರುತ್ತೆ. ಕಮಿಷನ್ ಆ್ಯಂಡ್ ಬ್ರೋಕರೇಜ್ 14th ಶೆಡ್ಯೂಲಲ್ಲಿ ಬರುತ್ತೆ, ಯಾಕಂದರೆ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಇನ್ಕಮ್ ಇದು. ಡಿಸ್ಕೌಂಟ್ 13th ಶೆಡ್ಯೂಲ್, ಇನ್ಕಮ್ ಅರ್ನ್ಡಲ್ಲಿ ಬರುತ್ತೆ. ಬಿಲ್ಸ್ ರಿಸೀವಬಲ್ ಬೀಯಿಂಗ್ ಬಿಲ್ಸ್ ಫಾರ್ ಕಲೆಕ್ಷನ್ 12th ಶೆಡ್ಯೂಲ್, ಕಂಟಿಂಜೆಂಟ್ ಲಯಬಿಲಿಟೀಸ್. ಇನ್ನು ಆಡಿಟ್ ಫೀಸ್ 16th ಶೆಡ್ಯೂಲ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಇದು 14th ಶೆಡ್ಯೂಲಲ್ಲಿ ಮೈನಸ್ ಮಾಡ್ಕೋಬೇಕು ಲಾಸನ್ನು. ಡೈರೆಕ್ಟರ್ಸ್ ಫೀಸ್, ಸ್ಯಾಲರೀಸ್, ಪೋಸ್ಟೇಜ್, ರೆಂಟ್, ಇವಿಷ್ಟು 16th ಶೆಡ್ಯೂಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಪ್ರಾಫಿಟ್ ಆನ್ ಬುಲಿಯನ್ 14th ಶೆಡ್ಯೂಲ್, ಯಾಕಂದರೆ ಇನ್ಕಮ್ ಆಗುತ್ತೆ, ಅದರ್ ಇನ್ಕಮ್ಸಲ್ಲಿ ತೋರಿಸಿ. ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ 16th ಶೆಡ್ಯೂಲ್, ಯಾಕಂದರೆ ಡೆಬಿಟ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಮಿಸಲೇನಿಯಸ್ ಇನ್ಕಮ್ 14th ಶೆಡ್ಯೂಲಲ್ಲಿ ಬರುತ್ತೆ, ಅದರ್ ಇನ್ಕಮ್ಸ್. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಒನ್ಸ್ ಅಗೈನ್ 14th ಶೆಡ್ಯೂಲಲ್ಲಿ ಮೈನಸ್ ಮಾಡಿ. ಪ್ರಾಫಿಟ್ ಆನ್ ಸೇಲ್ ಇದ್ದರೆ ಡೈರೆಕ್ಟ್ ತೋರಿಸಿ ಅಥವಾ ಆ್ಯಡ್ ಮಾಡಿ, ಲಾಸ್ ಇದ್ದರೆ ಮೈನಸ್ ಮಾಡಿ 14th ಶೆಡ್ಯೂಲಲ್ಲಿ. ಡೆಪಾಸಿಟ್ ವಿತ್ ಅದರ್ ಬ್ಯಾಂಕ್ಸ್ 7th ಶೆಡ್ಯೂಲಲ್ಲಿ ಬರುತ್ತೆ. ಬ್ರಾಂಚ್ ಅಡ್ಜಸ್ಟ್ಮೆಂಟ್ 11th ಶೆಡ್ಯೂಲ್, ಇದು ಡೆಬಿಟ್ ಬ್ಯಾಲೆನ್ಸ್ ಬಂದರೆ 11th ಶೆಡ್ಯೂಲ್, ಸಪೋಸ್ ಕ್ರೆಡಿಟ್ ಬ್ಯಾಲೆನ್ಸ್ ಕೊಟ್ಟರೆ 5th ಶೆಡ್ಯೂಲಲ್ಲಿ ಬರುತ್ತೆ, ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್. ನೆಕ್ಸ್ಟು ಡಿಪ್ರಿಸಿಯೇಷನ್ ರಿಸರ್ವ್ ಆನ್ ಬಿಲ್ಡಿಂಗ್, ಇದು 10th ಶೆಡ್ಯೂಲಲ್ಲಿ ಫಿಕ್ಸ್ಡ್ ಅಸೆಟ್ಸಲ್ಲಿ ಮೈನಸ್ ಮಾಡಿ. ನೆಕ್ಸ್ಟ್ ಕಮ್ ಟು ದ ಅಡ್ಜಸ್ಟ್ಮೆಂಟ್ಸ್. ಫಸ್ಟ್ ಒನ್, ಪ್ರೊವೈಡ್ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ 5,000, ಇದು ಫಸ್ಟು 13th ಶೆಡ್ಯೂಲಲ್ಲಿ ಮೈನಸ್ ಮಾಡಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ. ನೆಕ್ಸ್ಟ್ 5th ಶೆಡ್ಯೂಲ್ ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ತೋರಿಸಿ. ಎ ಸೆಕ್ಯೂರಿಟಿ ಆಫ್ ಕರೆಂಟ್ ಅಕೌಂಟ್ ಲೆಡ್ಜರ್ ರಿವೀಲ್ಸ್ ದಟ್ ದೇರ್ ಆರ್ ಅಕೌಂಟ್ಸ್ ವಿತ್ ಓವರ್ ಡ್ರಾನ್ ಟು ದ ಎಕ್ಸ್ಟೆಂಟ್ ಆಫ್ 25,000 ಆ್ಯಂಡ್ ದ ಟೋಟಲ್ ಕ್ರೆಡಿಟ್ ಬ್ಯಾಲೆನ್ಸ್ ಇಸ್ 1,22,000. ನೋಡಿ, ಇದನ್ನು 3rd ಶೆಡ್ಯೂಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. 3rd ಶೆಡ್ಯೂಲ್ ಡೆಪಾಸಿಟ್ಸಲ್ಲಿ ಈ ಪ್ರಾಬ್ಲಮಲ್ಲಿ ಕರೆಂಟ್ ಡೆಪಾಸಿಟ್ಸ್ ಇರುತ್ತೆ, ಅದಕ್ಕೆ ನೀವು 25,000 ಆ್ಯಡ್ ಮಾಡಿದ್ರೆ 1,22,000 ಬರುತ್ತೆ. ಆಮೇಲೆ ಸೆಕೆಂಡ್ ಎಫೆಕ್ಟ್ ಅಂದರೆ 9th ಶೆಡ್ಯೂಲಲ್ಲಿ ಡೈರೆಕ್ಟ್ ತೋರಿಸಿ. ಕ್ಲೈಮ್ಸ್ ಬೈ ಎಂಪ್ಲಾಯೀಸ್ ಫಾರ್ ಬೋನಸ್ ಅಮೌಂಟಿಂಗ್ ಟು ₹15,000 ಈಸ್ ಪೆಂಡಿಂಗ್, ಇದು ಕಂಟಿಂಜೆಂಟ್ ಲಯಬಿಲಿಟಿ 12th ಶೆಡ್ಯೂಲ್. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಫಾರ್ ದ ಇಯರ್ 5,000, ಇದು 16th ಶೆಡ್ಯೂಲಲ್ಲಿ ಡೈರೆಕ್ಟ್ ತೋರಿಸಿ, 10th ಶೆಡ್ಯೂಲಲ್ಲಿ ಮೈನಸ್ ಮಾಡಿ. ಯಾವುದರಲ್ಲಿ? ಬಿಲ್ಡಿಂಗ್ಸಲ್ಲಿ. ಡೈರೆಕ್ಟರ್ ಪ್ರಪೋಸ್ಡ್ ಡಿವಿಡೆಂಡ್ ಆಫ್ 8%, ಇದು ಅಪ್ರಾಪ್ರಿಯೇಷನ್ಸಲ್ಲಿ ತೋರಿಸಿ. ಆಮೇಲೆ 5th ಶೆಡ್ಯೂಲಲ್ಲಿ ಅದರ್ ಲಯಬಿಲಿಟೀಸ್ ತೋರಿಸಿ. ಆಮೇಲೆ ಡೈರೆಕ್ಟರ್ಸ್ ಪ್ರಪೋಸ್ಡ್ 8% ಡಿವಿಡೆಂಡ್ ಅಂದರೆ ಶೇರ್ ಕ್ಯಾಪಿಟಲ್ ಮೇಲೆ 8% ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಾವು ಕಮ್ ಟು ದ
ವರ್ಕಿಂಗ್ ನೋಟ್. ಸೊ ಫಸ್ಟ್ ಒನ್ ಈಸ್ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್. ಸೊ ಡೈರೆಕ್ಟಾಗಿ ತೊಗೊಳ್ಳಿ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, 3 ಲ್ಯಾಕ್ ರುಪೀಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ನೋಡಿ, ಸ್ಟ್ಯಾಚ್ಯುಟರಿ ರಿಸರ್ವ್ ಪ್ರೀವಿಯಸ್ ಇಯರ್ದು 13,850 ಕೊಟ್ಟಿದ್ದಾನೆ, ಮತ್ತು ಕರೆಂಟ್ ಇಯರ್ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಏನು ಬರುತ್ತೆ ಇವೆರಡು ಟೋಟಲ್ ಮಾಡಿ ತೋರಿಸಿ. ಸೆಕ್ಯೂರಿಟಿ ಪ್ರೀಮಿಯಮ್ ಟ್ರಯಲ್ ಬ್ಯಾಲೆನ್ಸಲ್ಲಿ 90,000 ಕೊಟ್ಟಿದ್ದಾನೆ, ತೋರಿಸಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ನೀವು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ ಅದರ ಬ್ಯಾಲೆನ್ಸನ್ನು 24,050 ಬಂದಿದೆ, ಅಷ್ಟು ತೋರಿಸಿ. ಟೋಟಲ್ 2,67,900 ಆಗುತ್ತೆ. ನೆಕ್ಸ್ಟು ಡೆಪಾಸಿಟ್ಸಲ್ಲಿ ಇಲ್ಲಿ ಡಿಮ್ಯಾಂಡ್ ಡೆಪಾಸಿಟ್ಸ್ ಇದೆ ನೋಡಿ, 97,000 ಇದೆ. ಆಮೇಲೆ ಪ್ಲಸ್ 25,000 ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು. ಸೊ ಟೋಟಲ್ 1,22,000 ಆಗುತ್ತೆ. ಅಡ್ಜಸ್ಟ್ಮೆಂಟಲ್ಲಿ ಇಷ್ಟು ಆಗಬೇಕು ಅಂತ ಹೇಳಿದ್ದಾನೆ, 1,22,000. ನೆಕ್ಸ್ಟು ಸೇವಿಂಗ್ಸ್ ಡೆಪಾಸಿಟ್ 7,420 ಅಂಡ್ ಟರ್ಮ್ ಡೆಪಾಸಿಟ್ಸ್ 23,050 ಇದೆ. ಟೋಟಲ್ ಡೆಪಾಸಿಟ್ಸ್ 1,52,470 ಆಗುತ್ತೆ. ನೆಕ್ಸ್ಟು ಬಾರೋಯಿಂಗ್ಸಲ್ಲಿ ಒಂದೇ ಎಂಟ್ರಿ ಇರೋದು 77,230, ದಟ್ಸ್ ಆಲ್. ನೆಕ್ಸ್ಟು ಅದರ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಆಫ್ ಎಂಪ್ಲಾಯೀಸ್ 15,000 ಇದೆ. ರಿಬೇಟ್ ಆನ್ ಬಿಲ್ ಡಿಸ್ಕೌಂಟಿಂಗ್ ಅಡ್ಜಸ್ಟ್ಮೆಂಟಲ್ಲಿ 5,000 ಇದೆ. ಪ್ರಪೋಸ್ಡ್ ಡಿವಿಡೆಂಡ್ ನೋಡಿ, ಇಲ್ಲಿ 3 lakhs ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿರೋದು 24,000, ಟೋಟಲ್ 44,000 ಆಯಿತು. ನೆಕ್ಸ್ಟು 6th ಶೆಡ್ಯೂಲ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೇ ಎಂಟ್ರಿ ಇದೆ 46,350, ದಟ್ಸ್ ಆಲ್. 7th ಶೆಡ್ಯೂಲಲ್ಲಿ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 26,000 ಇದೆ. ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ 75,000 ಇದೆ. ಟೋಟಲ್ 1,01,000. ಇನ್ವೆಸ್ಟ್ಮೆಂಟ್ 8th ಶೆಡ್ಯೂಲ್. ಸೊ ಫಸ್ಟು ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಬಾಂಡ್ಸ್ ಇದೆ 1,94,370. ಗೋಲ್ಡ್ ಬುಲಿಯನ್ 15,130. ಅದರ್ ಇನ್ವೆಸ್ಟ್ಮೆಂಟ್ 1,55,630. ಟೋಟಲ್ 3,65,130. ನೆಕ್ಸ್ಟು ಅಡ್ವಾನ್ಸಸ್ಗೆ 2 lakhs ಇದೆ, ಪ್ಲಸ್ ಅಡ್ಜಸ್ಟ್ಮೆಂಟ್ 25,000, 2,25,000. ಬಿಲ್ಸ್ ಡಿಸ್ಕೌಂಟೆಡ್ 12,500 ಇದೆ. ಟೋಟಲ್ 2,37,500 ಆಗುತ್ತೆ. ನೆಕ್ಸ್ಟು ಫಿಕ್ಸ್ಡ್ ಅಸೆಟ್ಸ್. ಫಸ್ಟು ಬಿಲ್ಡಿಂಗ್ಸ್ ತೊಗೊಳ್ಳಿ 65,000. ಸೊ ಮೈನಸ್ 25,000 ಇದು ಲಾಸ್ಟ್ ಇಯರ್ ಡಿಪ್ರಿಸಿಯೇಷನ್. ಸೊ ಅಲ್ಲಿಗೆ ಏನಾಯಿತು 40,000 ಆಗುತ್ತೆ. ನೆಕ್ಸ್ಟು ಅದರ್ ಫಿಕ್ಸ್ಡ್ ಅಸೆಟ್ಸ್ ಫರ್ನಿಚರ್ ಇದೆ 5,000. ಸೊ ಅಲ್ಲಿಗೆ ಟೋಟಲ್ 45,000 ಆಯಿತು. ಅದರ್ ಅಸೆಟ್ಸಲ್ಲಿ ಬ್ರ್ಯಾಂಡ್ ಅಡ್ಜಸ್ಟ್ಮೆಂಟ್ ಇದೆ 20,000. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ 24,620 ಇದೆ. ಅದರ್ ಅಸೆಟ್ಸ್ ಸಿಲ್ವರ್ ಬುಲಿಯನ್ ಇದೆ 2,000 ಅದರ್ ಅಸೆಟ್ಸಲ್ಲಿ ತೋರಿಸಿ. ಟೋಟಲ್ 46,620. ನೆಕ್ಸ್ಟು ಕಂಟಿಂಜೆಂಟ್ ಲಯಬಿಲಿಟೀಸ್ ಇದೆ. ಸೊ 71,500 ಇದೆ. ಸೊ ಅದಕ್ಕೆ ಸಪರೇಟ್ ಎಂಟ್ರೀಸ್ಗಳೇನಿದ್ರು ಸೊ ಇಲ್ಲಿ ತೋರಿಸಿ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಶೀಟ್ ಟೋಟಲಿಗೆ ತೊಗೊಳ್ಳೋದಿಲ್ಲ. ಇಂಟ್ರೆಸ್ಟ್ ಅರ್ನಡ್. ಸೊ ಇಂಟ್ರೆಸ್ಟ್ ಅರ್ನಡಲ್ಲಿ ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಲ್ಲಿ 72,000 ಪ್ಲಸ್ 42,000 ಇದೆ. ರಿಬೇಟ್ ಆನ್ ಡಿಸ್ಕೌಂಟ್ ಬಿಲ್ ಡಿಸ್ಕೌಂಟ್ 5,000 ಇದೆ, ಮೈನಸ್ ಮಾಡಿ 1,09,000 ಆಯಿತು. ನೆಕ್ಸ್ಟು 14th ಶೆಡ್ಯೂಲಲ್ಲಿ ಕಮಿಷನ್ ಇದೆ 25,300. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ 30,000 ಮೈನಸ್ ಮಾಡ್ಕೋಬೇಕು. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಇದೆ ಮೈನಸ್ 1,000 ಮಾಡಿ. ಲಾಕರ್ ರೆಂಟ್ 600. ಪ್ರಾಫಿಟ್ ಬುಲಿಯನ್ ಇದೆ 1,200. ಮಿಸಲೇನಿಯಸ್ ಇನ್ಕಮ್ 2,700 ಇದೆ. ಸೊ ಟೋಟಲ್ ಮಾಡಿದ್ರೆ ನಿಮಗೆ ಮೈನಸ್ 1,200 ರುಪೀಸ್ ಬರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಎಕ್ಸ್ಪೆಂಡೆಡಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 7,950 ಇದೆ, ದಟ್ಸ್ ಆಲ್. ನೆಕ್ಸ್ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರೀಸ್ 21,200 ಇದೆ. ಡಿಪ್ರಿಸಿಯೇಷನ್ 5,000. ಡೈರೆಕ್ಟರ್ಸ್ ಫೀಸ್ 1,200. ಆಡಿಟ್ ಫೀಸ್ 5,000. ಪೋಸ್ಟೇಜ್ 50. ಅದರ್ ಎಕ್ಸ್ಪೆಂಡಿಚರ್ ದಟ್ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ 12,000 ಇದೆ. ಸೊ ಟೋಟಲ್ ಮಾಡಿ ತೋರಿಸ್ಬೇಕು ನೀವು. ನೆಕ್ಸ್ಟು ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸಿಗೆ 2 ಇದೆ. ಪ್ರಾವಿಷನ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಇದೆ. ಸೊ 2,500 ಆಯಿತು. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂದರೆ ಟೈಟ್ಲ್ ಬರ್ಕೊಳ್ಬೇಕು. ಫಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ನೆಕ್ಸ್ಟು ಇನ್ಕಮ್ಸಲ್ಲಿ ಇಂಟ್ರೆಸ್ಟ್ ಅರ್ನಡ್ ನಿಮಗೆ ಅಲ್ಲಿ ವರ್ಕಿಂಗ್ ನೋಟಲ್ಲಿ 1,09,000 ಬಂದಿದೆ, ತೊಗೊಳ್ಳಿ. ಅದರ್ ಇನ್ಕಮ್ಸ್ 14th ಶೆಡ್ಯೂಲ್ ಮೈನಸ್ 1,200 ಇದೆ. ಸೊ ಮೈನಸ್ ಮಾಡಿ ನಿಮಗೆ ಟೋಟಲ್ ಎಷ್ಟು 1,07,800 ಆಗುತ್ತೆ. ಅದೇ ರೀತಿ ಎಕ್ಸ್ಪೆಂಡಿಚರಿಗೆ ಬಂದರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 15th ಶೆಡ್ಯೂಲ್ 7,950 ಇದೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16th 44,450. ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ನಿಲ್, ಇಲ್ಲಿ ಯಾವ ಎಂಟ್ರೀಸ್ ಇಲ್ಲ, ಇದು ನನಗೆ ಮಿಸ್ಸಾಗಿ ಹಾಕಿದ್ದೀನಿ 2,500. ಪ್ರಾವಿಷನ್ಸ್ ಆ್ಯಂಡ್ ಕಂಟಿಂಜೆನ್ಸೀಸ್ ನಿಲ್ ಇದೆ. ಸೊ ಯಾವ ಎಂಟ್ರೀಸನ್ನು ತೋರಿಸೋದು ಬೇಡ ನೀವು. ಸೊ ಟೋಟಲ್ 52,400 ಆಗುತ್ತೆ. ಸೊ ನೆಕ್ಸ್ಟ್ ಈಗ ನೆಟ್ ಪ್ರಾಫಿಟ್ ಮಾಡಿದ್ರೆ ಟೋಟಲ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಿದ್ರೆ 55,400 ಆಯಿತು. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಟ್ರಯಲ್ ಬ್ಯಾಲೆನ್ಸಲ್ಲಿ 6,500 ಇದೆ. ಸೊ ಟೋಟಲ್ ನಿಮಗೆ 61,900 ಆಗುತ್ತೆ. ನೆಕ್ಸ್ಟು ಅಪ್ರಾಪ್ರಿಯೇಷನ್ಸಿಗೆ ಬಂದರೆ ಫಸ್ಟು ಸ್ಟ್ಯಾಚ್ಯುಟರಿ ರಿಸರ್ವ್ ಮಾಡಿ. ಕರೆಂಟ್ ಇಯರ್ ಪ್ರಾಫಿಟ್ 55,400 ಇದೆ. ಇಂಟು 25% ಮಾಡಿದ್ರೆ 13,850 ಆಗುತ್ತೆ. ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ತೋರಿಸ್ಬೇಕು. ನೆಕ್ಸ್ಟು ಪ್ರಪೋಸ್ಡ್ ಡಿವಿಡೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಯಾವುದು 5th ಶೆಡ್ಯೂಲಲ್ಲಿ 24,000 ತೋರಿಸಿ. ಶೇರ್ ಕ್ಯಾಪಿಟಲ್ ಮೇಲೆ 8% ಮಾಡಿರೋದು. ಬ್ಯಾಲೆನ್ಸ್ ಎಷ್ಟಾಗುತ್ತೆ 24,050 ಆಗುತ್ತೆ. ಸೊ ದಟ್ ಈಸ್
ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಟು ಬಿ ಶೋನ್ ಇನ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಬನ್ನಿ. ಸೊ ರೈಟ್ ದ ಟೈಟಲ್ ಬ್ಯಾಲೆನ್ಸ್ ಶೀಟ್ ಆಫ್ ಸಿಟಿಸನ್ ಬ್ಯಾಂಕ್ ಲಿಮಿಟೆಡ್ ಆ್ಯಸ್ ಆನ್ 31st March 2020. ಫಸ್ಟು ಕ್ಯಾಪಿಟಲ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಶೆಡ್ಯೂಲ್ ನಂಬರ್ 1 to 5 ತೊಗೊಳ್ಳಿ. ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಡೆಪಾಸಿಟ್ಸ್, ಬಾರೋಯಿಂಗ್ಸ್, ಅದರ್ ಲಯಬಿಲಿಟೀಸ್. ವರ್ಕಿಂಗ್ ನೋಟಲ್ಲಿ ಏನು ಟೋಟಲ್ ಬಂದಿದೆ, ಸೊ ಸೇಮ್ ಟೋಟಲ್ ತೊಗೊಳ್ಳಿ. ಕ್ಯಾಪಿಟಲ್ 3 lakhs ಇದೆ, ನೆಕ್ಸ್ಟು 2,67,900, ಡೆಪಾಸಿಟ್ಸ್ 1,52,470, ಅದರ್ ಬಾರೋಯಿಂಗ್ಸ್ 77,230, ಅದರ್ ಲಯಬಿಲಿಟೀಸ್ 44,000 ಇದೆ. ಸೊ ಟೋಟಲ್ 8,41,600 ಆಗುತ್ತೆ. ಅದೇ ರೀತಿ ಅಸೆಟ್ಸಲ್ಲಿ 6 to 11 ಶೆಡ್ಯೂಲ್ ತೊಗೊಳ್ಳಿ. ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸಸ್ ವಿತ್ RBI 46,350. ನೆಕ್ಸ್ಟು ಬ್ಯಾಲೆನ್ಸಸ್ ವಿತ್ ಅದರ್ ಬ್ಯಾಂಕ್, ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ 7 ಶೆಡ್ಯೂಲ್ ಇದೆ, 1,01,000. 8th ಶೆಡ್ಯೂಲ್ ಇನ್ವೆಸ್ಟ್ಮೆಂಟ್ 3,65,130 ಇದೆ. ಅಡ್ವಾನ್ಸಸ್ 9 ಶೆಡ್ಯೂಲ್ 2,37,500 ಇದೆ. ಫಿಕ್ಸ್ಡ್ ಅಸೆಟ್ಸ್ 10th ಶೆಡ್ಯೂಲ್ 45,000. ಅದರ್ ಅಸೆಟ್ಸ್ 46,620 ಇದೆ. ನೀವು ಟೋಟಲ್ ಮಾಡಿದ್ರೆ 8,41,600 ಇದೆ. ಅದಾದ ನಂತರ ಕಂಟಿಂಜೆಂಟ್ ಲಯಬಿಲಿಟೀಸನ್ನು ತೋರಿಸಿ ಔಟ್ಸೈಡ್ ದ ಬ್ಯಾಲೆನ್ಸ್ ಶೀಟ್ ಟೋಟಲ್. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಸೊ ಥ್ಯಾಂಕ್ ಯು.